ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ದೀಪಾವಳಿ ಹಬ್ಬದ ಖುಷಿಯಲ್ಲಿದ್ದವರಿಗೆ ವರುಣ ದೇವ ತಣ್ಣೀರಬ್ಬರೆ ಎಳೆದಿದ್ದಾನೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅದೇನೋ ಗೊತ್ತಿಲ್ಲ, ಈ ಬಾರಿ ಮಳೆ ಅನ್ನೋದು ರೈತರ ಪಾಲಿಗೆ ಮುಳುವಾಗಿ ಹೋಗಿದೆ. ಮುಂಗಾರಿನಿಂದ ಶುರುವಾದ ಮಳೆ ಹಿಂಗಾರು ಮುಗಿಯೋದಕ್ಕೆ ಬಂದ್ರೂ ನಿಲ್ತಿಲ್ಲ. 3-4 ದಿನ ರೆಸ್ಟ್ ಕೊಟ್ರೆ ಇನ್ನೊಂದು ವಾರ ಬಿಟ್ಟು ಬಿಡದೆ ಜಡಿ ಮಳೆ ಸುರಿತಾ ಇದೆ. ಹಬ್ಬ ಅಂತಾನೂ ನೋಡ್ತಿಲ್ಲ, ಹರಿದಿನ ಅಂತಾನೂ ಬಿಡ್ತಿಲ್ಲ. ಎಲ್ಲೆಂದ್ರಲ್ಲಿ ಹಿಡಿದ ಮಳೆ ಕಡಿಮೆ ಆಗ್ತಿಲ್ಲ. ಚಿಕ್ಕಮಗಳೂರು, ಚಿತ್ರದುರ್ಗ ಹಾಗೂ ದಾವಣಗೆರೆಯಲ್ಲಿ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಚಿಕ್ಕಮಗಳೂರಲ್ಲಿ ಈ ಬಾರಿ ಮಳೆ ರೂಪದ ಸುನಾಮಿಯೇ ಎದ್ದಿದೆ. ಕಳೆದ 15 ದಿನಗಳಿಂದ ಶಾಂತವಾಗಿದ್ದ ವರುಣ ದೇವ ಮತ್ತೆ ರೌದ್ರಾವತಾರ ತಾಳಿದ್ದಾನೆ. ನಿನ್ನೆಯಿಂದ ಸುರಿತಾ ಇರೋ ಮಳೆ ಊರೂರನ್ನೇ ಮುಳುಗೇಳಿಸ್ತಾ ಇದೆ. ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿದ್ದು ಗಣಪತಿಹಳ್ಳಿ, ಜಡಕನಕಟ್ಟೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಕಾರೆಹಳ್ಳಿ ಗ್ರಾಮದ ರಸ್ತೆಗಳೆಲ್ಲ ಹೊಳೆಗಳಂತಾಗಿದೆ. ಹಬ್ಬದ ಖುಷಿಯಲ್ಲಿದ್ದವರಿಗೆ ವರುಣ ದೇವ ತಣ್ಣೀರ ಬರೆ ಎಳೆದಿದ್ದಾನೆ. ಮಳೆ ಅವಾಂತರ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇದೇನು ಕೆರೆನೋ ಅಥವಾ ಹೊಲ ತೋಟನೋ ಒಂದೂ ಗೊತ್ತಾಗ್ತಿಲ್ಲ. ಅಡಿಕೆ, ತೆಂಗಿನ ತೋಟ ಸಂಪೂರ್ಣ ಜಲಾವೃತವಾಗಿದೆ. ಅಡಿಕೆ ಕೊಯ್ಲು ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದ ರೈತರಿಗೆ ವರುಣ ದೇವ ಶಾಕ್ ಕೊಟ್ಟಿದ್ದಾನೆ. ಇನ್ನು ಮಹಾಮಳೆಯ ಹೊಡೆತಕ್ಕೆ ಇತಿಹಾಸ ಪ್ರಸಿದ್ಧ ಅಂತರಗಟ್ಟೆ ದುರ್ಗಾಂಬಾದೇವಿ ದೇಗುಲದ ಗರ್ಭಗುಡಿ ಸೋರೋದಕ್ಕೆ ಶುರುವಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲೂ ವರುಣನ ಹೊಡೆತ ಜೋರಾಗಿದೆ. ಹಿರಿಯೂರು ತಾಲೂಕಿನ ಧರ್ಮಪುರ ಬಳಿ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿವೆ. ಸಿಕ್ಕಲ್ಲೆಲ್ಲ ಮಳೆ ನೀರು ನುಗ್ತಿದ್ದು ತೋಟಗಳೆಲ್ಲ ಜಲಾವೃತವಾಗಿದೆ. ಬಿಟ್ಟು ಬಿಡದೆ ಸುರಿದ ಭಾರೀ ಮಳೆಗೆ ದಾಳಿಂಬೆ, ಈರುಳ್ಳಿ, ಟೊಮ್ಯಾಟೊ ಬೆಳೆ ಅಕ್ಷರಶಃ ಸರ್ವನಾಶವಾಗಿದೆ. ಹೀಗಾಗಿ ಹಬ್ಬದ ಖುಷಿಯಲ್ಲಿದ್ದ ರೈತರು ಬೆಳೆ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ. ಇನ್ನು ಚಳ್ಳಕೆರೆ ತಾಲೂಕಿನ ತಿಪ್ಪಾರೆಡ್ಡಿ ಹಳ್ಳಿಯಲ್ಲೂ ಭಾರೀ ಮಳೆ ಸುರಿದಿದೆ. ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದ್ದು ದೇವರನ್ನೂ ಬಿಡದೆ ಜಲದಿಗ್ಬಂಧನ ಹಾಕಿದೆ. ಅತ್ತ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಭದ್ರಾ ನೀರಿನ ಒಳಹರಿವು ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಹೀಗಾಗಿ 4ನೇ ಬಾರಿಗೆ ಕೋಡಿ ಬಿದ್ದಿದ್ದು ಅಕ್ಕಪಕ್ಕದ ಹಳ್ಳಿಗಳಿಗೆ ನೆರೆ ನುಗ್ಗುವ ಆತಂಕ ಶುರುವಾಗಿದೆ. ತುಮಕೂರಲ್ಲೂ ಕೂಡ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ತಿಪಟೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಎದೆ ಎತ್ತರಕ್ಕೆ ನೀರು ನಿಂತಿದ್ದು ಇದೇ ನೀರಲ್ಲೇ ಕೆಎಸ್ಆರ್ಟಿಸಿ ಬಸ್ ಚಾಲಕ ಬಸ್ ಚಲಾಯಿಸಿದ್ದಾರೆ. ತಮಿಳುನಾಡಿನಲ್ಲಿ ಮಹಾಮಳೆ ಶುರುವಾಗಿದೆ. ತೂತುಕುಡಿಯಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ದಿಂಬಂ ಘಾಟ್ನಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಉಂಟಾಗಿದೆ. ಎಲ್ಲೆಂದರಲ್ಲಿ ಗುಡ್ಡಗಳು ಬಾಯ್ತೆರೆಯುತ್ತಿವೆ. ರಸ್ತೆ ಮೇಲೆ ಮಣ್ಣಿನ ರಾಶಿಯೇ ಬೀಳ್ತಿದೆ. ಹೀಗಾಗಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಗುಡ್ಡದ ಭೂತ ಕಾಡೋದಕ್ಕೆ ಶುರುವಾಗಿದ್ದು ಕರ್ನಾಟಕ ತಮಿಳುನಾಡು ನಡುವಿನ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ಒಟ್ನಲ್ಲಿ ವರುಣ ದೇವ ಮೇಲಿಂದ ಮೇಲೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದ್ದು ರೈತರ ಬದುಕು ನೀರ ಬಟ್ಟೆಯಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.